ಬೆಂಗಳೂರಿನಲ್ಲಿ ಆಂಗ್ಲ ನಾಮಫಲಕ ವಿರುದ್ಧ ಕರುವೆ ಕಹಳೆ. ಅಂಗಡಿ, ಮಾಲ್, ಮಳಿಗೆಗಳ ಇಂಗ್ಲಿಷ್ ನಾಮಫಲಕ ಪುಡಿ ಮಾಡಿದ ಕರುವೆ. 60% ಕನ್ನಡ ಬಳಸಲು ಕರುವೆಯಿಂದ ಗಡುವು, ವಾಗ್ವಾದ. ಲಾಠಿ ಚಾರ್ಜ್, ಕಾರ್ಯಕರ್ತರು ವಶಕ್ಕೆ. ಮಗು ಮೇಲೆ ಕಾರು ಹರಿಸಿದ ದಂತ ವೈದ್ಯ ಅರೆಸ್ಟ್. ರಾಮನಗರದಲ್ಲಿ ಹಣ ಕೊಡದಿದ್ದಕ್ಕೆ ಕಾರ್ಮಿಕನಿಗೆ ಸರಪಳಿ ಶಿಕ್ಷೆ. ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20. ವಾಣಿಜ್ಯ ಮಳಿಗೆಗಳ ನಾಮಫಲಕದಲ್ಲಿ 60% ಕನ್ನಡಕ್ಕೆ ಸರ್ಕಾರದ ಸೂಚನೆ ಇದ್ರೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇರೋರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಬಹುತೇಕ ಭಾಗ ಇಂಗ್ಲಿಷ್ನಲ್ಲಿ ನಾಮಫಲಕವನ್ನು ಹಾಕಿದ ಅಂಗಡಿಗಳ ನಾಮಫಲಕವನ್ನು ಕಿತ್ತೆಸೆದ್ರು. ಪ್ರಾಣವನ್ನು ಲೆಕ್ಕಿಸದೆ ಟೋಲ್ನ ಬಳಿ ಇರುವಂತಹ ಬಿಬಿಎಂಪಿಯ ಬೃಹತ್ ಜಾಹೀರಾತು ಫಲಕವನ್ನು ಏರಿ ಇಂಗ್ಲಿಷ್ನಲ್ಲಿದ್ದಂತಹ ಬೋರ್ಡ್ ಅನ್ನು ಹರಿದು ಹಾಕಿದ್ದಾರೆ. ಪ್ರತಿಭಟನೆಯ ವೇಳೆ ಕರವೇ ಕಾರ್ಯಕರ್ತರು ಮಾಲ್ ಆಫ್ ಏಷಿಯಾ ಮುಂಭಾಗದ ಫ್ಲೈಓವರ್ ಮೇಲೆ ನಿಂತು ಮಾಲ್ ಕಡೆಗೆ ಚಪ್ಪಲಿ ತೂರಿದ್ರು. ಕರವೇ ಮುತ್ತಿಗೆಯ ಹಿನ್ನೆಲೆಯಲ್ಲಿ ಇವತ್ತು ಮಾಲ್ಗೆ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಲಾಗಿತ್ತು. ಮಾಲ್ಗಳಿಗೆ ಪೊಲೀಸರು ರಕ್ಷಣೆಯನ್ನು ಒದಗಿಸಿದ್ರು. ಅಲ್ಲದೆ ಮಾಲ್ನ ಬಳಿ ಬಂದಂತಹ ಮಹಿಳಾ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತು. ಈ ವೇಳೆ ಟಿಟಿ ವಾಹನದಿಂದ ಪ್ರತಿಭಟನಾಕಾರರನ್ನ ಕೆಳಗಿಳಿಲಿಕ್ಕೆ ಬಿಡದೆ ಪೊಲೀಸರು ವಶಕ್ಕೆ ಪಡೆದುಕೊಂಡ ಪ್ರಸಂಗ ನಡೆಯಿತು. ಕರವೇ ಕಾರ್ಯಕರ್ತರು ಆಂಗ್ಲ ನಾಮಫಲಕದ ವಿರುದ್ಧ ಸಮರವನ್ನ ಸಾರಿದ್ದು ಸಾದಹಳ್ಳಿ ಗೇಟ್ನಲ್ಲಿರುವಂತಹ ಬ್ಲೂಮ್ ಹೋಟೆಲ್ನ ನಾಮಫಲಕವನ್ನು ಮುರಿದು ಆಕ್ರೋಶ ಹೊರಹಾಕಿದ್ರು. ಯುಬಿ ಸಿಟಿ, ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ವಿವಿಧ ಅಂಗಡಿ, ಮಾಲ್ಗಳ ಮುಂದೆ ಇಂಗ್ಲಿಷ್ನಲ್ಲಿ ಹಾಕಿರುವ ನಾಮಫಲಕವನ್ನ ಕರವೇ ಕಾರ್ಯಕರ್ತರು ಧ್ವಂಸಗೊಳಿಸಿದ್ರು. ಬೈಕ್ ರ್ಯಾಲಿಯ ಮೂಲಕ ಆಗಮಿಸಿದ ಕಾರ್ಯಕರ್ತರು ಯುಬಿ ಸಿಟಿ, ಎಂಜಿ ರೋಡ್ನ ಮಾರ್ಗದಲ್ಲಿರುವಂತಹ ಎಲ್ಲ ಆಂಗ್ಲ ನಾಮಫಲಕವನ್ನ ಪೀಸ್ ಮಾಡಿದ್ರು. ಚಿಕ್ಜಾಲದಲ್ಲಿರುವಂತಹ ಡೆಕತ್ಲಾನ್ ಮಳಿಗೆಯ ಮುಂಭಾಗ ಹಾಕಿದ್ದಂತಹ ಬೋರ್ಡ್ಗಳನ್ನು ಹರಿದು ಹಾಕಿದ್ರು. ಬಳಿಕ ಮಳಿಗೆಯ ಒಳಪ್ರವೇಶಿಸಲಿಕ್ಕೆ ಯತ್ನಿಸಿದಂತಹ ಕಾರ್ಯಕರ್ತರು ಕಲ್ಲು ತೂರಾಟವನ್ನು ನಡೆಸಿದ್ರು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶವನ್ನು ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು. ಇನ್ನು ಗಿರಿಯಾಸ್ಗೆ ಕರವೇ ಕಾರ್ಯಕರ್ತರು ಕಲ್ಲು ತೂರಾಟವನ್ನು ನಡೆಸಿದ್ರು. ಮುನ್ನೆಚ್ಚರಿಕಾ ಕ್ರಮವಾಗಿ ಮಾರತ್ಹಳ್ಳಿ ಫಿನಿಕ್ಸ್ ಮಾಲ್ ಅನ್ನ ಪೊಲೀಸರು ಬಂದ್ ಮಾಡಿಸಿದ್ರು. ಮಾಲ್ನ ಬಳಿ ಇದ್ದಂತಹ ಬರ್ಗರ್ ಕಿಂಗ್ ನಾಮಫಲಕವನ್ನ ಕರವೇ ಪುಡಿ ಮಾಡಿತು. ಏರ್ಪೋರ್ಟ್ ರೋಡ್ನಲ್ಲಿ ಬಿಎಂಡಬ್ಲ್ಯೂ ಕಾರಿನ ಶೋರೂಮ್ ಬೋರ್ಡ್ ಅನ್ನ ಧ್ವಂಸಗೊಳಿಸಲಾಯಿತು. ಅತ್ತಿಗುಪ್ಪೆ, ದೀಪಾಂಜಲಿ ನಗರದಲ್ಲಿ ರ್ಯಾಲಿ ನಡೆಸಿದ ಕರವೇ ಆಂಗ್ಲ ನಾಮಫಲಕಗಳನ್ನು ತೆರವು ಮಾಡಿತು. ಇನ್ನು ಕೆಆರ್ಪುರಂ, ಹೆಬ್ಬಾಳ ಸೇರಿದಂತೆ ಹಲವೆಡೆ ಕನ್ನಡ ಪದ ಬಳಕೆ ಇಲ್ಲದೆ ಇರುವ ಬ್ಯಾನರ್ ಅನ್ನ ಹರಿದು ಕರವೇ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಇನ್ನು ಕರವೇ ಹೋರಾಟದ ಕಿಚ್ಚಿಗೆ ಮಾಗಡಿ ರೋಡ್, ಕನ್ನಿಂಗ್ಹ್ಯಾಮ್ನಲ್ಲಿ ಅಂಗಡಿ ಮಾಲೀಕನೇ ಆಂಗ್ಲ ಭಾಷೆಯ ನಾಮಫಲಕವನ್ನು ತೆಗೆದಿಟ್ಟಿದ್ದಾರೆ. ಬೆಂಗಳೂರಿನ ವಾಣಿಜ್ಯ ಮಳಿಗೆಗಳ ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯವಾಗಿರಬೇಕು ಅಂತ ಹೇಳಿ ಸರ್ಕಾರ ಸೂಚಿಸಿದೆ. ಹೀಗಾಗಿ ಕರವೇ ಅಭಿಯಾನವನ್ನು ಆರಂಭಿಸಿದ್ದು ಬೆಂಗಳೂರಿನಾದ್ಯಂತ ಇಂಗ್ಲಿಷ್ನಲ್ಲಿದ್ದ ನಾಮಫಲಕವನ್ನು ಧ್ವಂಸಗೊಳಿಸಿದ್ರು. ಫೆಬ್ರವರಿ 28ರವರೆಗೂ ನಾಮಫಲಕದ ಬದಲಾವಣೆಗೆ ಡೆಡ್ಲೈನ್ ಅನ್ನು ಕೊಡಲಾಗಿದೆ. ತಮ್ಮ ಹೋರಾಟಕ್ಕೆ ಸಿದ್ದರಾಮಯ್ಯ ಬೆಂಬಲ ಕೊಡುವುದಾಗಿ ಹೇಳಿದ್ರು. ಆದ್ರೆ ಈಗ ಹತ್ತಿಕ್ಕುವ ಪ್ರಯತ್ನ ಮಾಡ್ತಿದ್ದಾರೆ. ನಾವಂತೂ ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಸರ್ಕಾರ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸ ಮಾಡಿದ್ರೆ ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರಬೇಕಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ನಾರಾಯಣಗೌಡ ಎಚ್ಚರಿಕೆ ಕೊಟ್ಟರು. ನಾವು ನಿಮ್ಮ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ವಿ, ಈಗ ಪ್ರತಿಫಲವನ್ನು ಕೊಡ್ತಿದ್ದೀರಾ, ನಮ್ಮ ರಕ್ತ ತಣ್ಣಗಾಗಲ್ಲ. ಕನ್ನಡ ಪ್ರೇಮ ಬೂಟಾಟಿಕೆಯನ್ನ ಸಿದ್ದರಾಮಯ್ಯನವರೇ, ಇದು ಅನ್ಯಾಯ. ಕನ್ನಡಿಗರೇ, ದಂಗೆ ಏಳಿ, ಬೆಂಗಳೂರಿಗೆ ನುಗ್ಗಿ ಎಲ್ಲಾ ಕಡೆ ಹೋರಾಟ ಮಾಡಿ, ಅಲ್ಲಲ್ಲಿ ದಂಗೆ ಎದ್ದು ಹೋರಾಟ ಮಾಡಿ ಅಂತೇಳಿ ನಾರಾಯಣಗೌಡರು ಆಕ್ರೋಶವನ್ನ ಹೊರಹಾಕುವ ಮೂಲಕ ಕರೆ ಕೊಟ್ಟರು. ಫೆಬ್ರವರಿ 28ರವರೆಗೂ ಅವರಿಗೆ ಟೈಮ್ ಕೊಟ್ಟಿದ್ದೀವಿ. ಫೆಬ್ರವರಿ 28ರೊಳಗಡೆ ಅವರು ಎಲ್ಲ ನಾಮಫಲಕಗಳು ಕನ್ನಡೀಕರಣ ಆಗಬೇಕು. ಆಗಲಿಲ್ಲ ಅಂದರೆ ನಾವು ಯಾವ ಕಾನೂನು ನೋಡಲ್ಲ, ಯಾರ ಆದೇಶನೂ ಕೇಳಲ್ಲ, ಕಾನೂನು ಕೈಗೆತ್ಕೋತೀವಿ. ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಈ ಸರ್ಕಾರದ ವಿರುದ್ಧ ರಾಜ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಮಾಡುತ್ತೆ. ಇಂಗ್ಲಿಷ್ ನಾಮಫಲಕದ ವಿರುದ್ಧ ಅಭಿಯಾನ ನಡೆಸಿದ ಕರವೇ ಹೋರಾಟ ತೀವ್ರತರವಾಗಿತ್ತು. ಬಸ್ ಮುಂದೆ ಮಲಗಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸರು ಕರವೇ ಕಾರ್ಯಕರ್ತರ ನಡುವೆ ನೂಕಾಟ, ತಳ್ಳಾಟ ಏರ್ಪಟ್ಟಿತ್ತು. ಭಾರೀ ಹೈಡ್ರಾಮದ ನಡುವೆ ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡ್ರು. ಚರ್ಚ್ ಸ್ಟ್ರೀಟ್, ಎಂಜಿ ರೋಡ್ನಲ್ಲಿ ಕರವೇ ಕಾರ್ಯಕರ್ತರ ಮೇಲೆ ಪೊಲೀಸರು ಲಘುಲಾಠಿ ಚಾರ್ಜ್ ಅನ್ನು ಮಾಡಿದ್ರು. ಕಾರ್ಯಕರ್ತರನ್ನ ಪೊಲೀಸರು ಜೀಪಿಗೆ ತುಂಬಿಸಿ ವಶಕ್ಕೆ ಪಡೆದುಕೊಂಡ್ರು. ಕಾರ್ಯಕರ್ತರು ರಸ್ತೆಯಲ್ಲಿಯೇ ಕೂತು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಬೆಟ್ಟಹಳ್ಳಿ ಬಳಿ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದ್ರು. ಈ ವೇಳೆ ಪೊಲೀಸರ ಜೊತೆಗೆ ವಾಗ್ವಾದ ನಡೆಯಿತು. ಡಿಸಿಪಿ ಅವರ ಗಾಡಿಯನ್ನ ಅಡ್ಡ ನಿಲ್ಲಿಸಿ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದ್ರು. ಇದಕ್ಕೆ ಎಷ್ಟು ದಿನ ಮಾಲ್ಗಳಿಗೆ ನೀವು ರಕ್ಷಣೆ ಕೊಡ್ತೀರಾ ಅಂತೇಳಿ ಈ ಸಂದರ್ಭದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಬೆಂಗಳೂರು ಅಷ್ಟೇ ಅಲ್ಲದೆ ರಾಜ್ಯದಲ್ಲೂ ಕರವೇ ಕಾರ್ಯಕರ್ತರು ಇಂಗ್ಲಿಷ್ ನಾಮಫಲಕ ವಿರುದ್ಧ ಅಭಿಯಾನ ನಡೆಸಿದ್ರು. ಬೆಳಗಾವಿಯಲ್ಲಿ ಆಂಗ್ಲ, ಮರಾಠಿ ಭಾಷೆಯಲ್ಲಿ ಬೋರ್ಡ್ ಹಾಕಿದ ಮಾಲೀಕರಿಗೆ ಗುಲಾಬಿ ಹೂವು ನೀಡಿದ ಕರವೇ ಕಾರ್ಯಕರ್ತರು 1 ತಿಂಗಳ ಒಳಗೆ ಕನ್ನಡ ಬೋರ್ಡ್ ಕಡ್ಡಾಯವಾಗಿ ಹಾಕುವಂತೆ ಮನವಿ ಮಾಡಿದ್ರು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಬೋರ್ಡ್ ಕೂಡ ಕನ್ನಡದಲ್ಲೇ ಇರಬೇಕು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿ 50 ವರ್ಷಗಳಾಗಿವೆ. ಈ ಕಾರಣಕ್ಕೆ ಕನ್ನಡದಲ್ಲೇ ಬೋರ್ಡ್ ಹಾಕಬೇಕು ಅಂತ ಕರವೇ ಕಾರ್ಯಕರ್ತರು ಮನವಿ ಮಾಡಿದ್ರು.
ಇನ್ನು ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಪಟ್ಟಣದಲ್ಲಿ ಇಂಗ್ಲಿಷ್ ಬೋರ್ಡ್ಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸಾರಿತ್ತು. ಇಂಗ್ಲಿಷ್ ನಾಮಫಲಕಗಳನ್ನ ಕರವೇ ಹರಿದು ಹಾಕಿತ್ತು. ಚಿಕ್ಕೋಡಿಯ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾಗೇಶ್ ಮಾಳಿ ನೇತೃತ್ವದಲ್ಲಿ ಅಭಿಯಾನ ನಡೆಸಲಾಯಿತು. ಪ್ರತಿ ಅಂಗಡಿಗಳಿಗೆ ತೆರಳಿ ನಾಳೆ ಸಂಜೆಯ ಒಳಗಡೆಗೆ ಕನ್ನಡ ಬೋರ್ಡ್ ಹಾಕುವಂತೆ ಸೂಚನೆಯನ್ನ ಕೊಟ್ಟರು. ಇಲ್ಲದೆ ಹೋದಲ್ಲಿ ಅಂಗಡಿಗಳ ಬೋರ್ಡ್ ಅನ್ನ ಹರಿದು ಹಾಕುವ ಎಚ್ಚರಿಕೆಯನ್ನ ನೀಡಿದ್ದಾರೆ ರಕ್ಷಣಾ ವೇದಿಕೆ. ಕಳೆದ ಒಂದು ವಾರದ ಹಿಂದಷ್ಟೇ ಬೆಂಗಳೂರಿನ ಬೆಳ್ಳಂದೂರಿನಲ್ಲಿರುವ ಕಸವನಹಳ್ಳಿಯ ಸಮೃದ್ಧಿ ಅಪಾರ್ಟ್ಮೆಂಟ್ ಮುಂಭಾಗ ಆಟವಾಡುತ್ತಾ ಇದ್ದ 3 ವರ್ಷದ ಮಗುವಿನ ಮೇಲೆ ಕಾರು ಹರಿದು ಮಗು ಸಾವನ್ನಪ್ಪಿತ್ತು. ಕಾರಿನ ಹಿಂಬದಿಯ ಚಕ್ರಕ್ಕೆ ಸಿಲುಕಿ ಅರ್ಬಿನ ಸಾವನ್ನಪ್ಪಿದ್ಲು. ಇನ್ನು ಕಳೆದ ತಿಂಗಳು ಕಾಸರಗೋಡಿನ ಉಪ್ಪಳದ ಸೋಂಕಾಲ್ನಲ್ಲಿ ಅಜ್ಜನ ಕಾರಿಗೆ ಸಿಲುಕಿ ಮೊಮ್ಮಗು ಸಾವನ್ನಪ್ಪಿತ್ತು. ಈ ಘಟನೆಗಳು ಮಾಸುವ ಮುನ್ನವೇ ಬೀದರ್ನಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ಆಟವಾಡುತ್ತಾ ರಸ್ತೆ ಬದಿಗೆ ಬಂದಿದ್ದ ಮಗು ಮೇಲೆ ಇನ್ನೋವಾ ಕಾರು ಹರಿದು ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಈ ದಾರುಣ ಘಟನೆ ಬೀದರ್ ನಗರದ ಹಾರೋಗೇರಿ ಬಳಿ ನಡೆದಿದೆ. ಹಾರೋಗೇರಿ ನಿವಾಸಿ ಸತೀಶ್ ಪಾಟೀಲ್ ಮತ್ತು ಸಂಗೀತಾ ದಂಪತಿಯ ಪುತ್ರ 2.5 ವರ್ಷದ ಬಸವಚೇತನ ಮೃತಪಟ್ಟ ದುರ್ದೈವಿ. ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆಯ ಮುಂಭಾಗ ಆಟವಾಡುತ್ತಾ ಇದ್ದ ಮಗು ರಸ್ತೆ ತಿರುವಿಗೆ ಬಂದಿದ್ದ. ಈ ವೇಳೆ ಎಡ ತಿರುವಿಗೆ ಬಂದ ಕಾರು ಚಾಲಕ ಮಗುವನ್ನ ಗಮನಿಸದೆ ಮಗು ಮೇಲೆ ಕಾರು ಹತ್ತಿಸಿಕೊಂಡು ಹೋಗಿದ್ದಾನೆ. ಪ್ರಕರಣ ಸಂಬಂಧ ಮಹಾರಾಷ್ಟ್ರದ ದೇಗಲೂರಿನಲ್ಲಿ ದಂತವೈದ್ಯನಾಗಿರುವ ಡಾಕ್ಟರ್ ಸುನಿಲ್ ಭಂಡಾರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಮನಗರದಲ್ಲೊಂದು ಅಮಾನುಷ ಕೃತ್ಯ ಬೆಳಕಿಗೆ ಬಂದಿದೆ. ಕಾಲಿಗೆ ಸರಪಳಿ ಕಟ್ಟಿ ಕಾರ್ಮಿಕರನ್ನ ಜೀತದಾಳಾಗಿ ನಡೆಸಿಕೊಳ್ಳಲಾಗಿದೆ. ಸದ್ಯ ರಾಮನಗರ ಟೌನ್ ಪೊಲೀಸರು ಕಾರ್ಮಿಕರನ್ನ ರಕ್ಷಿಸಿದ್ದಾರೆ. ಮೆಹಬೂಬ್ ನಗರದಲ್ಲಿರುವ SIU ಸಿಲ್ಕ್ ಕಾರ್ಖಾನೆಯಲ್ಲಿ ನಗರದ ವಾಟರ್ ಟ್ಯಾಂಕ್ ಬಡಾವಣೆಯ ನಿವಾಸಿ ವಾಸಿಂ ಎಂಬ ಕೂಲಿ ಕಾರ್ಮಿಕ ಕಳೆದ 5 ತಿಂಗಳಿಂದ ಕೆಲಸ ಮಾಡ್ತಿದ್ದ. ಕಾರ್ಖಾನೆ ಮಾಲೀಕನಿಂದ ಮುಂಗಡವಾಗಿ 1.5 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ ವಾಸಿಂ ಕಳೆದ 1 ತಿಂಗಳಿಂದ ಕಾರಣಾಂತರಗಳಿಂದ ಸರಿಯಾಗಿ ಕೆಲಸಕ್ಕೆ ಹೋಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕಾರ್ಖಾನೆ ಮಾಲೀಕ ವಾಸಿಂ ಕಾಲಿಗೆ ಕಳೆದ 9 ದಿನಗಳಿಂದ ಸರಪಳಿ ಕಟ್ಟಿ ಜೀತದಾಳಿನ ರೀತಿ ದುಡಿಸಿಕೊಂಡಿದ್ದಾನೆ. ಸಾಲ ತೀರೋವರೆಗೂ ಇಲ್ಲೇ ದುಡಿಯುವಂತೆ ಬೆದರಿಕೆ ಹಾಕಿ ಕ್ರೌರ್ಯವನ್ನ ಮೆರೆದಿದ್ದ. ವಿಷಯ ತಿಳಿತಾ ಇದ್ದ ಹಾಗೆ ರಾಮನಗರ ಟೌನ್ ಪೊಲೀಸರು ಕಾರ್ಖಾನೆಗೆ ಭೇಟಿ ಕೊಟ್ಟರು. ಕಾರ್ಮಿಕ ವಾಸಿಂನನ್ನ ರಕ್ಷಿಸಿ ಕಾರ್ಖಾನೆಯ ಮಾಲೀಕ ಸೈಯದ್ ಇಸಾಂ ಮತ್ತು ಮೇಲ್ವಿಚಾರಕ ಸೈಯದ್ ಅಮ್ಜಾದ್ ವಿರುದ್ಧ FIR ದಾಖಲು ಮಾಡಿದ್ದಾರೆ.